ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಕೋಟಾಗೋಸ್ಕರ ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ವೆರಿಫಿಕೇಷನ್ಗೆ ಅಂತ ಡಿಸ್ಕಸ್ ಮಾಡೋಣ. ಸೊ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆನೇ ಕೇಳ್ತಾ ಇದ್ರಿ, ಡಾಕ್ಯುಮೆಂಟ್ದು ಲಿಸ್ಟ್ ಕೊಡಿ ಹಂಗಂತ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವ್ರು ನೋಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಪ್ರತಿ ವರ್ಷ ತುಂಬ ಜನ ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಸೊ ಆ ಒಂದು ಮಿಸ್ಟೇಕ್ನ ನೀವು ಕೂಡ ರಿಪೀಟ್ ಮಾಡಬಾರ್ದು ಅಂತೇಳಿ ನಾನು ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ವರ್ಷದ್ದು ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಆಮೇಲೆ ನಮಗೆ ಅಗ್ರಿ ಯೂನಿವರ್ಸಿಟಿದವರು ಇನ್ಫಾರ್ಮ್ ಮಾಡ್ತಾರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಹಂಗಂತ. ಸೊ ನಾವು ಕೂಡ ನಿಮಗೆ ಎಲ್ಲ ಅಪ್ಡೇಟ್ನ ಟೈಮ್ ಟು ಟೈಮ್ ಫ್ರೀಯಾಗಿ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಯಾರಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ವಿಡಿಯೋದ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಒಂದು ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸ್ ನಿಮಗೆ ಟೈಮ್ ಟು ಟೈಮ್ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಸೊ ಇವಾಗ ನಮಗೆ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅಂತ ಹೇಳಿದರೆ, ಸೊ ಫಸ್ಟಿಗೆ ಬಂದುಬಿಟ್ಟು ನಮಗೆ KCET ಅಡ್ಮಿಷನ್ ಟಿಕೆಟ್ ಅಥವಾ ಹಾಲ್ ಟಿಕೆಟ್ ಒಂದು ಬೇಕಾಗುತ್ತೆ. ಇದು ಎಲ್ರಿಗೂ ಮ್ಯಾಂಡೇಟರಿ ಆಗಿರುತ್ತೆ. ಸೊ ನಿಮ್ಮದು KCET ಎಕ್ಸಾಮ್ ಮುಗಿದ ನಂತರ ನೀವು ಹಾಲ್ ಟಿಕೆಟ್ನ ಅಲ್ಲೆಲ್ಲಿ ಬೀಸಾಕಬೇಡಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಇವಾಗ ಕೂಡ ಬೇಕು ಮತ್ತು ಆಮೇಲೆ KCET ಕೌನ್ಸಿಲಿಂಗ್ ನಡಿಬೇಕಾದ್ರೆ ಅವಾಗ ಕೂಡ ಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಕೂಡ ಇದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದ ನಂತರ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ನೀವು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ವಿಡಿಯೋನ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಹೇಳಿರೋದು ಒಂದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಬೇಕು. ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನೀವು ಮ್ಯಾನ್ಯುವಲ್ ಲೇಬರ್ ಇನ್ ಅಗ್ರಿಕಲ್ಚರ್ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಸೊ ಇವಾಗ ನಾನು ಡಿಫ್ರೆನ್ಸ್ ಹೇಳ್ತೀನಿ ಏನೇನಂತ. ಸೊ ಇವಾಗ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಯಾರಿಗೆ ಬೇಕಾಗುತ್ತೆ ಅಂತ ಹೇಳೋದಾದರೆ, ಸೊ ಇದನ್ನು ಕನ್ನಡದಲ್ಲಿ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣ ಪತ್ರ ಅಂತ ಕರೀತಾರೆ. ಸೊ ಇವಾಗ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಯಾರಿಗೆ ಬೇಕಾಗುತ್ತೆ ಅಂತ ಹೇಳಿದರೆ, ಸೊ ಇವಾಗ ಕ್ಯಾಂಡಿಡೇಟ್ ಇರ್ತಾರಲ್ಲ, ಅಂದರೆ ಸ್ಟೂಡೆಂಟ್ ಇರ್ತಾರಲ್ಲ, ಅವ್ರದ್ದು ತಂದೆ ಆಗಿರ್ಬೋದು ಅಥವಾ ಅವ್ರದ್ದು ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು. ಸೊ ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು ಅಥವಾ ತಂದೆ ತಾಯಿ ಆಗಿರ್ಬೋದು. ಅವ್ರ ಹೆಸರಲ್ಲಿ ಏನಾದರೂ ಜಮೀನು ಇದ್ದರೆ ಅಥವಾ ಲ್ಯಾಂಡ್ ಇದ್ದರೆ ಅವರು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಒಂದು ವೇಳೆ ಕ್ಯಾಂಡಿಡೇಟ್ದು ಪೇರೆಂಟ್ ಹೆಸರಲ್ಲಿ ಜಮೀನು ಇದ್ದರೆ ಅವರು ಜಸ್ಟ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಷ್ಟೇ ಮಾಡಿಸ್ಬೇಕಾಗುತ್ತೆ. ಬಟ್ ಕೆಲವೊಂದು ಸಲ ಜಮೀನು ಇರುತ್ತಲ್ಲ, ಅದು ಅವ್ರದ್ದು ಗ್ರ್ಯಾಂಡ್ ಪೇರೆಂಟ್ಸ್ ಹೆಸರಲ್ಲಿ ಇರ್ಬೋದು ಅಥವಾ ಅವ್ರದ್ದು ರಿಲೇಟಿವ್ಸ್ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಹೆಸರಲ್ಲಿ ಇರ್ಬೋದು. ಆ ಥರ ಏನಾದರೂ ಇದ್ದರೆ ಅವರು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಜೊತೆಗೆ ಒಂದು ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ. ಅದಾಂತರ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಲೇಬರ್ ಇನ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ನ ಯಾರು ಮಾಡಿಸ್ಬೇಕು ಅಂತ ಹೇಳಿದರೆ, ಸೊ ಕ್ಯಾಂಡಿಡೇಟ್ ಇರ್ತಾರಲ್ಲ, ಅಂದರೆ ಸ್ಟೂಡೆಂಟ್ ಇರ್ತಾರಲ್ಲ, ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಪೇರೆಂಟ್ಸ್ ಬೇರೆಯವರ ಜಮೀನಿಗೆ ಹೋಗಿ ಕೂಲಿ ಕೆಲಸ ಮಾಡ್ತಿದ್ರೆ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರೆ ಮತ್ತು ಹಾಗೆಯೇ ಅವ್ರ ಹೆಸರಲ್ಲಿ ಯಾವುದೇ ಥರದ್ದು ಲ್ಯಾಂಡ್ ಇಲ್ಲ, ಜಮೀನು ಇಲ್ಲ ಅಂತ ಹೇಳಿದರೆ ಅವರು ಈ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಬೋದು. ಬಟ್ ಇಲ್ಲಿ ಒಂದು ಕಂಡೀಷನ್ ಏನಂತ ಹೇಳಿದರೆ, ಅವರು ಯಾವುದೇ ಜಾಬ್ ಮಾಡ್ತಿರಬಾರ್ದು ಮತ್ತು ಯಾವುದೇ ಬಿಸ್ನೆಸ್ ಕೂಡ ಮಾಡ್ತಿರಬಾರ್ದು. ಓನ್ಲಿ ಅವರು ಬೇರೆ ಕಡೆ ಹೋಗಿ ಕೂಲಿ ಕೆಲಸನ ಮಾಡ್ತಿರಬೇಕು. ಸೊ ಅದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಿದ್ರೆ ಅವರು ಈ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಬೋದು. ಸೊ ಇದನ್ನು ಕೃಷಿ ಕೂಲಿ ಕಾರ್ಮಿಕರ ಸರ್ಟಿಫಿಕೇಟ್ ಅಂತ ಒಂದು ಇರುತ್ತೆ. ಸೊ ಈ ಥರ ನೀವು ಅಲ್ಲಿ ಹೋಗಿ ಹೇಳಿದರೆ ಅವರು ಸಪ್ರೇಟಾಗಿ ನಿಮಗೆ ಸರ್ಟಿಫಿಕೇಟ್ನ ಮಾಡಿಕೊಡ್ತಾರೆ. ಸೊ ಇದು ಕೂಡ ನಿಮಗೆ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ. ಸೊ ಈ ಎಲ್ಲ ಸರ್ಟಿಫಿಕೇಟ್ನ ನೀವು ಆನ್ಲೈನ್ ಮುಖಾಂತರನೇ ಮಾಡಿಸ್ಬೇಕಾಗುತ್ತೆ. ಈ ಎಲ್ಲ ಸರ್ಟಿಫಿಕೇಟ್ನ ನಿಮ್ಮದು ತಾಲೂಕು ಆಫೀಸಲ್ಲಿ ಆಗಿರ್ಬೋದು ಅಥವಾ ನೆಮ್ಮದಿ ಕೇಂದ್ರದಲ್ಲಿ ಆಗಿರ್ಬೋದು. ಸೊ ಅಲ್ಲೇ ನಿಮಗೆ ಮಾಡಿಕೊಡ್ತಾರೆ. ಅಲ್ಲೇ ಹೋಗಿ ನೀವು ಕೇಳಿದರೆ ಎಲ್ಲ ಪ್ರೊಸೆಸ್ನ ಅವರು ಹೇಳ್ತಾರೆ ಏನೇನು ಮಾಡಬೇಕು ಹಂಗಂತ. ಬಟ್ ಇದಕ್ಕೆ ನೀವು ಕೆಲವೊಂದು ರಿಲಿವೆಂಟ್ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕಾಗುತ್ತೆ. ನಿಮ್ಮದು ID ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಜಮೀನು ರಿಲೇಟೆಡ್ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಅದನ್ನು ತೊಗೊಂಡು ಹೋಗಬೇಕಾಗುತ್ತೆ. ಸೊ ನೀವು ಅಲ್ಲಿ ಹೋಗಿ ಕೇಳಿದರೆ ಅವರು ಕೂಡ ನಿಮಗೆ ಹೇಳ್ತಾರೆ. ಬಟ್ ಯಾರಿಗಾದರೂ ಇದರ ಬಗ್ಗೆ ಪ್ರೊಸೀಜರ್ ಬೇಕು ಅಂತ ಹೇಳಿದರೆ ನಾನು ಕೂಡ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ಎಸ್ ಅಂತ ಟೈಪ್ ಮಾಡಿ. ಸೊ ಆದಷ್ಟು ಬೇಗನೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆಯೇ ಇವಾಗ ನಿಮಗೆ ಫ್ಯಾಮಿಲಿ ಟ್ರೀ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಹೇಳಿದ್ದೀನಿ. ಸೊ ಈ ಒಂದು ಸರ್ಟಿಫಿಕೇಟ್ ಎಲ್ರಿಗೂ ಬೇಕಾಗಿಲ್ಲ. ಓನ್ಲಿ ಜಮೀನು ಇರುತ್ತಲ್ಲ, ಅದು ಗ್ರ್ಯಾಂಡ್ ಪೇರೆಂಟ್ಸ್ ಹೆಸರಲ್ಲಿ ಅಥವಾ ಅವ್ರದ್ದು ರಿಲೇಟಿವ್ ಹೆಸರಲ್ಲಿ ಇದ್ದರೆ ಅವಾಗಷ್ಟೇ ಇದನ್ನು ಮಾಡಿಸ್ಬೇಕಾಗುತ್ತೆ. ಅದಂತರ ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಸೊ ಕಾಮನ್ ಆಗಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿರ್ತಾರಲ್ಲ, ಸೊ ಅದು ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಕೊಡ್ಬೋದು. ಬಟ್ ಒಂದು ವೇಳೆ ನಿಮ್ದು ಏನಾದರೂ ಬೇರೆ ಜಾಬ್ ಅಥವಾ ಬಿಸ್ನೆಸ್ ಇದ್ದರೆ ಅದನ್ನು ಸಪ್ರೇಟಾಗಿ ಮಾಡಿಸಿ ಕೊಡಬೇಕಾಗುತ್ತೆ. ಸೊ ಅದನ್ನು ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಆ ಥರ ನೆಕ್ಸ್ಟ್ ಬರೋದು ಅಫಿಡೇವಿಟ್ ಒಂದು ಬೇಕಾಗುತ್ತೆ. ಅಫಿಡೇವಿಟ್ 1 ಅಂತಿದೆ, ಅಫಿಡೇವಿಟ್ 2 ಬೇರೆ ಇರುತ್ತೆ. ಸೊ ಅಫಿಡೇವಿಟ್ 1ನ ಕಾಮನಾಗಿ ಎಲ್ಲರೂ ಮಾಡಿಸ್ಬೇಕಾಗುತ್ತೆ. ಅಂದರೆ ಯಾರಾದರೂ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ನ ಮಾಡಿಸೋದಿದ್ರೆ ಅಥವಾ ಕೃಷಿ ಕೂಲಿ ಕಾರ್ಮಿಕರ ಸರ್ಟಿಫಿಕೇಟ್ನ ಮಾಡಿಸೋದಿದ್ರೆ ಅವರು ಅಫಿಡೇವಿಟ್ 1ನ ಮಾಡಿಸ್ಬೇಕಾಗುತ್ತೆ. ಸೊ ಈ ಒಂದು ಅಫಿಡೇವಿಟ್ 1ನಲ್ಲಿ
ಅಗ್ರಿಕಲ್ಚರ್ ಈಸ್ ದೇರ್ ಓನ್ಲಿ ಸೋರ್ಸ್ ಆಫ್ ಇನ್ಕಮ್ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಅವರೇ ಎಲ್ಲ ಮಾಡಿಕೊಡ್ತಾರೆ. ಸೊ ನೀವು ಜಸ್ಟ್ ಅವರಿಗೆ ಅವರು ಏನೇ ಇನ್ಫಾರ್ಮೇಷನ್ನ ಕೇಳ್ತಾರೆ ಅದಷ್ಟೇ ಹೇಳಬೇಕಾಗುತ್ತೆ. ಅಂದರೆ ನಮಗೆ ಅಗ್ರಿಕಲ್ಚರ್ ಓನ್ಲಿ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ ಅಂತ ಇದು ಒಂದು ಪ್ರೂಫ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಅಂತ ಅವರು ಕೇಳ್ತಾರೆ. ಸೊ ಫಸ್ಟ್ ಪಾರ್ಟಿ ಇಲ್ಲಿ ಕ್ಯಾಂಡಿಡೇಟ್ ಆಗಿರ್ತಾರೆ. ಬಟ್ ಸೆಕೆಂಡ್ ಪಾರ್ಟಿ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವುದೇ ಇರುತ್ತಲ್ಲ ಆ ಒಂದು ಸೆಂಟರ್ ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಆ ಒಂದು ಯೂನಿವರ್ಸಿಟಿದು ನೇಮ್ನ ಹಾಕಬೇಕು ನೀವು. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಕೂಡ ನಿಮಗೆ ಯಾವ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಅಂತ ಆಮೇಲೆ ಕೂಡ ನಿಮಗೆ ತೋರಿಸ್ತೀನಿ. ಸೊ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಂಡು ಇಲ್ಲಿ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ನೇಮಲ್ಲಿ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನಾವು ಕಾಮನ್ ಆಗಿ ಹೇಳೋದಾದರೆ ಒಂದು CET ಅಡ್ಮಿಷನ್ ಟಿಕೆಟ್ ಮತ್ತು ಇನ್ನೊಂದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಮತ್ತು ಹಾಗೆಯೇ ಇನ್ಕಮ್ ಸರ್ಟಿಫಿಕೇಟ್ ಇದು ಎಲ್ಲರಿಗೂ ಕಾಮನ್ ಆಗಿ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಬಟ್ ಫ್ಯಾಮಿಲಿ ಟ್ರೀ ಅದು ಎಕ್ಸೆಪ್ಷನ್ ಇರುತ್ತೆ. ಸೊ ಯಾರಿಗೆ ರಿಲೆವೆಂಟ್ ಆಗಿರುತ್ತೆ ಅವರಷ್ಟೇ ಅಪ್ಲೋಡ್ ಮಾಡೋದಿರುತ್ತೆ. ಹಾಗೆಯೇ ಅಫಿಡೇವಿಟ್ 1 ಇದೆಯಲ್ಲ ಅದು ಕೂಡ ಎಲ್ರಿಗೂ ಮ್ಯಾಂಡೇಟರಿ ಆಗಿರುತ್ತೆ. ಬಟ್ ಇವಾಗ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಸೊ ಅದು ಆಪ್ಷನಲ್ ಆಗಿರುತ್ತೆ. ಸೊ ಯಾರಿಗೆ ರಿಲೆವೆಂಟ್ ಇರುತ್ತೆ ಸೊ ಅವರಷ್ಟೇ ಇದನ್ನು ಅಪ್ಲೋಡ್ ಮಾಡೋದಿರುತ್ತೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಇರೋದು ಒಂದು ಸ್ಯಾಲರಿ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಅಂದರೆ ಯಾರಾದರೂ ಜಾಬ್ ಮಾಡ್ತಾ ಇದ್ದರೆ ಅವರು ಸ್ಯಾಲರಿ ಸರ್ಟಿಫಿಕೇಟ್ ಒಂದು ಮಾಡಿಸ್ಬೇಕಾಗುತ್ತೆ. ಹಾಗೆಯೇ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅವರು ಸಪ್ರೇಟಾಗಿ ಮಾಡಿಸ್ಬೇಕಾಗುತ್ತೆ. ಸೊ ಇದು ಬಿಸ್ನೆಸ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರುತ್ತೆ. ಅಂದರೆ ಯಾರಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ಸಪ್ರೇಟಾಗಿ ಮಾಡಿಸ್ಬೇಕಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಅಫಿಡೇವಿಟ್ 2 ಒಂದು ಮಾಡಿಸ್ಬೇಕಾಗುತ್ತೆ. ಸೊ ಈ ಒಂದು ಅಫಿಡೇವಿಟ್ 2 ಅಲ್ಲಿ ಅಗ್ರಿಕಲ್ಚರ್ ಶುಡ್ ಬಿ ದ ಮೇನ್ ಆ್ಯಂಡ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಆಗಿರಬೇಕು. ಅಂದರೆ ನೀವು ಜಾಬ್ ಮಾಡ್ತಿರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಸೊ ಅಗ್ರಿಕಲ್ಚರ್ ಇನ್ಕಮ್ ಜಾಸ್ತಿ ಇರಬೇಕು. ಸೊ ಆ ಥರ ಇದ್ದರೆ ನೀವು ಅಷ್ಟೇ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಿ. ಆದರೆ ನಾನು ಇವಾಗ ಜಾಬ್ ಅಥವಾ ಬಿಸ್ನೆಸ್ ಮಾಡ್ತಿರೋರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಮೇಲೇನೋ ಕಂಡೀಷನ್ ಇದೆಯಲ್ಲ ಸೊ ಅವರಿಗೆ ಏನೂ ಎಫೆಕ್ಟ್ ಆಗಲ್ಲ. ಸೊ ಇಲ್ಲಿ ಕೂಡ ಸೇಮ್ ಆಗಿರುತ್ತೆ. ಸೊ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಆಗಿರ್ತಾರೆ ಮತ್ತು ಸೆಕೆಂಡ್ ಪಾರ್ಟಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಆಗಿರುತ್ತೆ. ಸೊ ಇವಾಗ ನಾವು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಆಲ್ರೆಡಿ ಯಾರಾದರೂ ಸರ್ಟಿಫಿಕೇಟ್ನ ಮಾಡಿಸಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಯಾರಾದರೂ ಇನ್ನೂವರೆಗೆ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇವಾಗ ಬೇಕಾದರೂ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ಯಾಕಂದರೆ ನಿಮಗೆ ಜಾಸ್ತಿ ಟೈಮ್ ಇಲ್ಲ. ಸೊ ಇವಾಗ KCET ಎಕ್ಸಾಮ್ ಹತ್ರ ಬರ್ತಾ ಇದೆ ಮತ್ತು KCET ಎಕ್ಸಾಮ್ ಮುಗಿದ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಮಗೆ ಯಾವಾಗ ಕರೀತಾರೆ ಅಂತ ಇನ್ನೂವರೆಗೆ ಅಪ್ಡೇಟ್ ಕೊಟ್ಟಿಲ್ಲ. ಬಟ್ ಅವರು ಸಡನ್ನಾಗಿ ಕೂಡ ಕರಿಬೋದು. ಹಾಗಾಗಿ ನೀವು ಇವಾಗಲೇ ಎಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ. ಸೊ ಇವಾಗ ನಾವು ಡಾಕ್ಯುಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಇರುತ್ತೆ, ಅದು ಆನ್ಲೈನ್ ಇದ್ದರೆ ಯಾವ ಥರ ಇರುತ್ತೆ ಮತ್ತು ಆಫ್ಲೈನ್ ಇದ್ದರೆ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಇನ್ನೂವರೆಗಾದರೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರೀ ಆಗಿರುತ್ತೆ. ಬಟ್ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಇವಾಗ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಮತ್ತು ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ನಿಮಗೆ ಗೊತ್ತಿದ್ದರೆ ಏನೂ ತೊಂದರೆ ಇಲ್ಲ. ಬಟ್ ಯಾರಿಗದು ಗೊತ್ತಿಲ್ಲ ಅಂತ ಹೇಳಿದರೆ ಇದನ್ನು ತಿಳ್ಕೊಳ್ಳಿ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು US JKVK ಬೆಂಗಳೂರು ಆಗಿರುತ್ತೆ. ಸೊ ಈ ಒಂದು ಯೂನಿವರ್ಸಿಟಿ ಅಂಡರ್ ಅಗ್ರಿ ಕಾಲೇಜ್ ಬೆಂಗಳೂರು ಆಗಿರ್ಬೋದು, ಅಂದರೆ JKVK ಕಾಲೇಜ್ ಬೆಂಗಳೂರು ಆಗಿರ್ಬೋದು, ಹಾಗೆಯೇ ಅಗ್ರಿ ಕಾಲೇಜ್ ಹಾಸನ ಆಗಿರ್ಬೋದು, ಹಾಗೆಯೇ VC ಫಾರ್ಮ್ ಮಂಡ್ಯ ಆಗಿರ್ಬೋದು. ಸೊ ಈ 3 ಕಾಲೇಜಸ್ US ಬೆಂಗಳೂರಿಗೆ ಸಂಬಂಧಪಡುತ್ತೆ. ಸೊ ನೀವು ಆಲ್ರೆಡಿ KCET ಅಪ್ಲಿಕೇಶನ್ ಆಗಬೇಕಾದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಯಾವ ಪ್ರಾಕ್ಟಿಕಲ್ ಎಕ್ಸಾಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಸೊ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಮತ್ತು ಹಾಗೆಯೇ ಆ ಒಂದು ಯೂನಿವರ್ಸಿಟಿದು ನೇಮ್ ಕೂಡ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಬರೋದು US ಧಾರವಾಡ. ಸೊ ಇದರಲ್ಲಿ ಅಗ್ರಿ ಕಾಲೇಜ್ ಧಾರವಾಡ ಆಗಿರ್ಬೋದು ಮತ್ತು ಅಗ್ರಿ ಕಾಲೇಜ್ ಬಿಜಾಪುರ ಆಗಿರ್ಬೋದು. ಈ ಎರಡೇ ಕಾಲೇಜಸ್ ಬರುತ್ತೆ. ಅಂದರೆ ಈ ಎರಡು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ US ಧಾರವಾಡಗೆ ಸಂಬಂಧಪಡುತ್ತೆ. ನೆಕ್ಸ್ಟ್ ಬರೋದು US ರಾಯಚೂರು. ಸೊ ಇದರಲ್ಲಿ ಒಂದೇ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಇರುತ್ತೆ, ಅದು ಅಗ್ರಿ ಕಾಲೇಜ್ ರಾಯಚೂರು. ನೆಕ್ಸ್ಟ್ ಬರೋದು ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಶಿವಮೊಗ್ಗ. ಸೊ ಇದರಲ್ಲಿ ಒಂದು ಮೇನ್ ಕ್ಯಾಂಪಸ್ ಬರುತ್ತೆ, ಅಂದರೆ ಅಗ್ರಿ ಆ್ಯಂಡ್ ಹಾರ್ಟಿಕಲ್ಚರ್ ಕಾಲೇಜ್ ಶಿವಮೊಗ್ಗ ಒಂದಾಗಿರುತ್ತೆ. ಹಾಗೆಯೇ ಬಬ್ಬೂರ್ ಫಾರ್ಮ್ ಹಿರಿಯೂರು. ಸೊ ಇದು ಕೂಡ ಶಿವಮೊಗ್ಗ ಯೂನಿವರ್ಸಿಟಿ ಅಂಡರ್ ಬರುತ್ತೆ. ನೆಕ್ಸ್ಟ್ ಬರೋದು UIHS ಬಾಗಲಕೋಟೆ. ಸೊ ಇದರಲ್ಲಿ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ಹಾರ್ಟಿಕಲ್ಚರ್ ಕಾಲೇಜ್ ಬಾಗಲಕೋಟೆ ಒಂದು ಬರುತ್ತೆ, ಹಾರ್ಟಿಕಲ್ಚರ್ ಕಾಲೇಜ್ ಮೈಸೂರು ಒಂದು ಬರುತ್ತೆ, ಹಾಗೆಯೇ ಹಾರ್ಟಿಕಲ್ಚರ್ ಕಾಲೇಜ್ ಕೊಪ್ಪಳ ಒಂದು ಬರುತ್ತೆ, ಹಾಗೆಯೇ ಹಾರ್ಟಿಕಲ್ಚರ್ ಕಾಲೇಜ್ ಗೋಕಾಕ್ ಅರಬಾವಿ, ಅಂದರೆ ಇದು ಬೆಳಗಾವಿಯಲ್ಲಿ ಬರುತ್ತೆ. ಸೊ ಇದೊಂದು ಬರುತ್ತೆ. ಹಾಗೆಯೇ ಹಾರ್ಟಿಕಲ್ಚರ್ ಕಾಲೇಜ್ ಕೋಲಾರ. ಸೊ ಈ ಎಲ್ಲ ಎಕ್ಸಾಮ್ ಸೆಂಟರ್ಸ್ ಬಾಗಲಕೋಟೆ ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಸೊ ನಾನು ನಿಮಗೆ ಎಕ್ಸಾಮ್ ಸೆಂಟರ್ನ ಡೀಟೇಲಾಗಿ ಹೇಳ್ತಾ ಇಲ್ಲ. ಸೊ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ. ನಿಮಗೆ ಬೇಕಿದ್ದರೆ ವಿಡಿಯೋ ಪಾಸ್ ಮಾಡಿ ಕೂಡ ಡೀಟೇಲಾಗಿ ಓದ್ಕೋಬಹುದು. ಮತ್ತು ಹಾಗೆಯೇ ನೆಕ್ಸ್ಟ್ ಬರೋದು ವೆಟರ್ನರಿ ಯೂನಿವರ್ಸಿಟಿ. ಸೊ ಬೀದರ್ದು ವೆಟರ್ನರಿ ಯೂನಿವರ್ಸಿಟಿ ಇರುತ್ತಲ್ಲ, ಸೊ ಅದರಲ್ಲಿ ವೆಟರ್ನರಿ ಕಾಲೇಜ್ ಬೀದರ್ ಒಂದು ಬರುತ್ತೆ, ಹಾಗೆಯೇ ವೆಟರ್ನರಿ ಕಾಲೇಜ್ ಬೆಂಗಳೂರು ಒಂದು ಬರುತ್ತೆ, ಹಾಗೆಯೇ ಫಿಶರಿ ಕಾಲೇಜ್ ಮಂಗಳೂರು ಒಂದು ಬರುತ್ತೆ. ಸೊ ಇಷ್ಟೆಲ್ಲ ಕಾಲೇಜ್ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಆಗಿರ್ಬೋದು, ಮತ್ತು ಹಾಗೆಯೇ ಅದರದ್ದು ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಆಗಿರ್ಬೋದು, ಅದರದ್ದು ಲಿಸ್ಟ್ನ ಇವಾಗ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅನ್ಕೋತೀನಿ.
ಒಂದು ವೇಳೆ ಇದರಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಹಾಗೆಯೇ ಬೇರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಹಾಗೆಯೇ ನಿಮಗೆ ಬೇಕಿದ್ದರೆ ಈ ಒಂದು PDF ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗಿ ಈ ಒಂದು PDF ಡೀಟೇಲಾಗಿ ನೋಡ್ಕೋಬೋದು. ಹಾಗೆಯೇ ಯಾರಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ರೆ ಸೊ ಅವರಿಗೆ ನಾವು ಕೆಲವೊಂದು ಡೆಡಿಕೇಟೆಡ್ ನೋಟ್ಸ್ನ ಪ್ರಿಪೇರ್ ಮಾಡಿದ್ವಿ. ಸೊ ಇಲ್ಲಿ ನಾವು ಸಪ್ರೇಟಾಗಿ ನಿಮಗೆ ಟಾಪಿಕ್ ವೈಸ್ ಸ್ಪೆಸಿಮನ್ನ ಕಲೆಕ್ಟ್ ಮಾಡಿದ್ವಿ. ಸೊ ನಿಮಗೆ ಪ್ರಿಪೇರ್ ಆಗಿ ತುಂಬ ಈಸಿ ಆಗುತ್ತೆ. ಸೊ ನಮ್ಮದು ನೋಟ್ಸ್ ಈ ಥರ ಆಗಿರುತ್ತೆ. ಕೆಲವು ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ HD ಕ್ವಾಲಿಟಿ ಇಮೇಜಸ್ ಇರುತ್ತೆ. ಸೊ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನೀವು ಯಾವುದೇ ಆಫ್ಲೈನ್ ಕ್ಲಾಸ್ನ ಜಾಯ್ನ್ ಆಗಿಲ್ಲ ಅಂದರೂ ಕೂಡ ನಮ್ಮ ನೋಟ್ಸ್ನ ರೆಫರ್ ಮಾಡಿಕೊಂಡು ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ಬಟ್ ನೀವು ಆಫ್ಲೈನ್ ಪ್ರಾಕ್ಟಿಕಲ್ ಕೋಚಿಂಗ್ಗೆ ಜಾಯ್ನ್ ಆದರೂ ಕೂಡ ನಿಮಗೆ ಬೇಕಿದ್ದರೆ ಈ ಒಂದು ಸ್ಟಡಿ ಮೆಟೀರಿಯಲ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ಸ್ಟಡಿ ಮೆಟೀರಿಯಲ್ದು ಕಾಸ್ಟ್ ತುಂಬ ನಾವು ಕಡಿಮೆ ಇಟ್ಟಿದ್ದೀವಿ. ಸೊ ಎಲ್ಲರೂ ಇದನ್ನು ಪರ್ಚೇಸ್ ಮಾಡಿಕೊಂಡು ರೆಫರ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಪ್ರತಿ ವರ್ಷ ನಾವು ಎಲ್ಲ ಸ್ಟೂಡೆಂಟ್ಗೆ ನಮ್ಮ ಸ್ಟಡಿ ಮೆಟೀರಿಯಲ್ನ ಕೊಡ್ತಾ ಬಂದಿದ್ವಿ, ಮತ್ತು ಅವರು ಕೂಡ ಚೆನ್ನಾಗಿ ಸ್ಕೋರ್ನ ಮಾಡಿದ್ದಾರೆ. ಮತ್ತು ಈ ವರ್ಷ ಕೂಡ ತುಂಬ ಜನ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗೂ ಕೂಡ ಇಷ್ಟ ಇದ್ದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರೊಸೀಜರ್ನ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೀಟೇಲಾಗಿ ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೂ ಕೂಡ ಅಲ್ಲಿ ಕೂಡ ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಹೇಳ್ತೀವಿ. ಸೊ ದ್ಯಾಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.